ಇಬ್ಬರು ಭದ್ರತಾ ಸಿಬ್ಬಂದಿಯವರ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ. ಅವರು ನೋಡಿರ್ತಕ್ಕಂಥ ವಿಷಯಗಳನ್ನು ಅವರೇ ಹೇಳುವುದು ಸೂಕ್ತ. ನಾನು ಅನೇಕ ಸಲ ಇಲ್ಲಿ ಹೇಳಿದ್ದೇನೆ. ಪ್ರೊಫೆಸರ್ ಭಗವಾನ್ ಅವರು ಒಂದೆರಡು ಮಾತು ಹೇಳ್ತಾರೆ. ನಮ್ಮ ಪ್ರೊಫೆಸರ್ ಅಲ್ಲಮಪ್ರಭು ಬೆಟ್ಟದೇವರು ಕನ್ನಡದ ಪ್ರಖ್ಯಾತ ಶ್ರೀಗಳು, ಬಹಳ ಹೆಸರುವಾಸಿಯಾದ ಹೋರಾಟಗಾರರು, ಜನಪರವಾಗಿ ತಮ್ಮ ಜೀವನವನ್ನು ಅರ್ಪಿಸ್ಕೊಂಡಿರ್ತಕ್ಕಂಥ ಒಬ್ಬ ಅಪರೂಪದ ಮೇಧಾವಿ. ಅವರು ಇಂಥ ಒಂದು ವಿಷಯ ಇದೆ ಬರಬೇಕು ಅಂತ ನಾನು ತಿಳಿಸಿದಾಗ ನಾನು ಸಂತೋಷದಿಂದ ಬಂದೆ. ಆದರೆ ಇಲ್ಲಿ ನೋಡಿ ಭಾಳ ದುಃಖ ಆಗಿದೆ. ಈ ಹೊಗೆ ಕೊಳವೆಗಳಿಂದ ಬರ್ತಕ್ಕಂಥ ಹೊಗೆಯನ್ನು ನೋಡಿ, ಇಲ್ಲಿ ಹೇಳ್ತಕ್ಕಂಥ ಧೂಳುವನ್ನೆಲ್ಲ ನೋಡಿ, ಮನೆಯಲ್ಲೆಲ್ಲ ಧೂಳು ಕೂತ್ಕೊಂಡಿದೆ, ಹೊಗೆ ಕೂತಿದೆ, ಎಲ್ಲಿ ಮುಟ್ಟಿದ್ರು ಹೊಗೆ. ಅದು ನೋಡಿದ್ರೆ ಮಕ್ಕಳು ಮರಿ ಹೇಗೆ ಬದುಕ್ತಾ ಇದ್ದಾರೆ ಅಂತ ಭಾಳ ಅನುಭವ ಆಗ್ತದೆ. ನೀರನ್ನು ಮುಟ್ಟಿದ್ರೆ ಅದು ಕೊಳೆ, ಅದು ಹೊಗೆ ಎಲ್ಲ ಇದೆ, ಕರಿ ಮುಟ್ಟಿದ ಧೂಳು. ಆಮೇಲೆ ಈ ಹೊಗೆ, ಈ ಧೂಳು ಇವೆಲ್ಲ ಬೀಳೋದ್ರಿಂದ ಬೆಳೆ ಬೆಳೀತಾ ಇಲ್ಲ, ಹುಲ್ಲು ಚಿಗುರ್ತಾ ಇಲ್ಲ, ಗಿಡಗಳು ಕಾಯಿ ಸೊಟ್ಟು ಇವನ್ಯಾವನು ಬಿಡ್ತಾ ಇಲ್ಲ. ಇಂಥ ಒಂದು ದೊಡ್ಡ ಪರಿಸ್ಥಿತಿಯಲ್ಲಿ ನಮ್ಮ ಜನ ಸಿಕ್ಕಾಕೊಂಡಿದ್ದಾರೆ. ಇದರ ಬಗ್ಗೆ ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ನಮ್ಮ ಪ್ರೊಫೆಸರ್ ಅಲ್ಲಮಪ್ರಭು ಬೆಟ್ಟದೇವರು ಈಗ 75ನೇ ದಿವಸ ಇವತ್ತಿಗೆ. ಈ 75 ದಿವಸಗಳು ಅವರು ಹೋರಾಟ ಮಾಡ್ತಾಯಿದ್ದಾರೆ. ನಿಮ್ಗೆ ಅವರು ನಿವೃತ್ತರಾಗಿದ್ದಾರೆ. ಕನ್ನಡ ಪ್ರಾಧ್ಯಾಪಕರು, ದೊಡ್ಡ ಲೇಖಕರು, ದೊಡ್ಡ ವಿದ್ವಾಂಸರು. ಈ ಕಡೆ ಬಂದು ಮಾಡ್ತಾಯಿರೋದು ಭಾಳ ಸಂತೋಷದ ವಿಷಯ. ಆದ್ದರಿಂದ ನೀವೆಲ್ಲರೂ ನಿಮಗಾಗಿರ್ತಕ್ಕಂಥ ನೋವುಗಳನ್ನು ಚೆನ್ನಾಗಿ ಪತ್ರಿಕೆಯವ್ರಿಗೆ, ಆಮೇಲೆ ಈ TV ಇವರಿಗೆಲ್ಲ ತಿಳಿಸಿ ಅದು ಜನರಿಗೆ ತಲುಪಬೇಕು. ಅದು ಬೆಂಗಳೂರಿಗೆ ಮುಟ್ಟಬೇಕು.